ಒಕ್ಕೂಟದ ಪಿತಾಮಹ ಅಂತ ಕರೀತಾರೆ. ಇನ್ನೊಂದಾಗಿ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಕರೆಕ್ಟ್. ಸಿವಿಲ್ ಸೇವೆಗಳ ಪಿತಾಮಹಕ್ಕೆ ಎದ್ರು ಕೂಡ ಎಸ್.ವಿ. ಪಟೇಲ್ ಅಂತ ಆಗ್ಬೇಕ್ರಿ. ಅಕ್ಟೋಬರ್ 31 ಏಕತಾ ದಿವಸವನ್ನ ಆಚರಣೆ ಮಾಡ್ತೀವಿ. ಯಾರ ಜನ್ಮ ದಿವಸದ ಸಲುವಾಗಿ? ಯಾಕಂದ್ರ 1947ರಲ್ಲಿ ಇಡೀ ದೇಶವನ್ನು 552 ಸಂಸ್ಥಾನಗಳನ್ನು ಒಂದುಗೂಡಿಸಿರುವ ಈ ಒಂದು ಇದು ಯಾರಿಗೆ ಸಲ್ಲಿಸ್ತದಪ್ಪ ಅಂದ್ರ ಯಾರು ಮಾಡಿರ್ತಾರೆ ಹೇಳ್ರದು? ಎಸ್.ವಿ. ಪಟೇಲ್. ಇಡೀ 552 ಸಂಸ್ಥಾನಗಳು ಒಂದುಗೂಡಿಸಿರ್ತಾರೆ. ಕರೆಕ್ಟ್. ಅದು ಯಾರು ಮಾಡಿರ್ತಾರೆ? ಎಸ್.ವಿ. ಪಟೇಲ್. ಅದಕ್ಕೆ ಇವ್ರಿಗೆ ಅಕ್ಟೋಬರ್ 31 ಏಕತಾ ದಿವಸ ಅಂತ ಮಾಡಿರ್ತಾರೆ. ಈ ಎಸ್.ವಿ. ಪಟೇಲ್ ಅವ್ರು ಏನಪ್ಪಾ ಅಂದ್ರ 1931 ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಧ್ಯೇಯ ನಿರ್ಣಯಗಳನ್ನು ಮಂಡಿಸಲಾಯಿತು. ಇದಕ್ಕೆ ಸಂಬಂಧಿಸಿದ ಮೂಲಭೂತ ಹಕ್ಕುಗಳ ಧ್ಯೇಯ ನಿರ್ಣಯವನ್ನು ಯಾವ ಒಂದು ಅಧಿವೇಶನದಲ್ಲಿ ನಿರ್ಣಯವನ್ನು ಮಂಡಿಸಲಾಯಿತು? ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂಡಿಸಲಾಯಿತು. ಇದು ಕ್ವಶನ್ ಕೇಳ್ತಾರ ನೋಡ್ರಿ. ಮೂಲಭೂತ ಹಕ್ಕುಗಳ ಧ್ಯೇಯ ನಿರ್ಣಯವನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಯಿತು? ಅದರ ಅಧ್ಯಕ್ಷರು ಯಾರಾಗಿದ್ರು? ಯಾವ ವರ್ಷ? ಕರಾಚಿಯಲ್ಲಿ ಬರ್ತದ್ರಿ, ಪಾಕಿಸ್ತಾನದಲ್ಲಿ. ಇನ್ನೊಂದು ಇದೇ ಅಧಿವೇಶನದ ಒಂದು ಘಟನೆ ಏನಾಗ್ತಪ್ಪ ಅಂದ್ರೆ ಗಾಂಧೀಜಿಯವರಿಗೆ ಕಪ್ಪು ಬಾವುಟನ್ನು ಪ್ರದರ್ಶಿಸಿದ ಅಧಿವೇಶನ ಕೂಡ ಇದೆ. ನಾ ಹೇಳಿದೆ ನಿಮಗ, ಗಾಂಧೀಜಿಯವರಿಗೆ ಕಪ್ಪು ಬಾವುಟ ಯಾಕಪ್ಪ ಅಂದ್ರ ಯಾರು ಹೇಳ್ರಿ? ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರೀಗ ನೀವು ಏನ್ ಮಾಡ್ಲಿಲ್ಲ, ಬಿಡುಗಡೆಗೊಳಿಸಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜನರು ಕೂಡ ಇವರೀಗ ಕಪ್ಪು ಬಾವುಟ ತೋರಿಸಿರ್ತಾರೆ. ಯಾರಿಗ್ರಿ? ಗಾಂಧೀಜಿಯವರು. ಅದೊಂದು ಬರ್ಕೋರಿ. ನೆಕ್ಸ್ಟ್ ಮುಂದ 1945ರಲ್ಲಿ ಒಂದು ತೇಜ್ ಮನ್ ಕ್ವಶನ್ ಕೇಳಿದ್ರು ನೋಡ್ರಿ, SSCಗ್ರಿ. ತೇಜ್ ಬಹದ್ದೂರ್ ಸಪ್ರು ಈ ವರದಿಯಲ್ಲಿನೂ ಕೂಡ ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕುಗಳ ಕಲ್ಪನೆ ಇತ್ತು. ಆಮೇಲೆ ಮುಂದೆ 1949 ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ ಮಾಡಿ 1950 ಜನವರಿ 26ಕ್ಕೆ ಸಂವಿಧಾನ ಜಾರಿಗೆ ಬಂತು. ಅದರಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಲಾಯಿತು. ಕರೆಕ್ಟ್. ನೆಕ್ಸ್ಟ್ ಸರ್, ಈಗ ನೋಡ್ರಿ 1928 ನೆಹರು ವರದಿಯಲ್ಲಿ 1931 ಕರಾಚಿ ಕಾಂಗ್ರೆಸ್ ಅಧಿವೇಶನ ಅಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಧ್ಯೇಯವನ್ನು ಮಂಡಿಸಲಾಯಿತು. ಮುಂದೆ 1945 ತೇಜ್ ಬಹದ್ದೂರ್ ಸಪ್ರು ವರದಿಯಲ್ಲಿ ಕೂಡ ಮೂಲಭೂತ ಹಕ್ಕುಗಳನ್ನ ಕಲ್ಪನೆ ಮೂಡಿಸಲಾಯಿತು. ಸರ್, ಇದ್ರ ನಂತರ ಏನಾಗ್ತದಂದ್ರ ನೋಡ್ರಿ ಅಮೆರಿಕದ ಬಿಲ್ ಆಫ್ ರೈಟ್ಸ್ ನಿಂದ ನಾವು ಎರವಲು ಪಡೆದಿವಲ್ರಿ. ಈಗ ನೋಡ್ರಿ ಈ ಮೂಲಭೂತ ಹಕ್ಕುಗಳಲ್ಲಿ ನೋಡ್ರಿ ಕೆಲವು ವಿಧಿಗಳು ಬರ್ತಾವ್ರಿ. ಪ್ರಸ್ತುತ ಮೂಲಭೂತ ಹಕ್ಕುಗಳು ಎಷ್ಟವ್ರಿ ಭಾರತದ ಸಂವಿಧಾನದಲ್ಲಿ? ನೋಡ್ರಿ, ಭಾರತ ಸಂವಿಧಾನದಲ್ಲಿ ನೋಡ್ರಿ ಮೂಲ ಸಂವಿಧಾನದಲ್ಲಿ ಎಷ್ಟು ಹಕ್ಕುಗಳಿದ್ದು ಕೇಳ್ತಾರ್ರಿ. ಮೂಲ ಸಂವಿಧಾನದಲ್ಲಿ ಕೇಳಿದ್ರೆ 7 ಮೂಲಭೂತ ಹಕ್ಕುಗಳಿದ್ದು ಮೂಲ ಸಂವಿಧಾನದಲ್ಲಿ. ಕರೆಕ್ಟ್. ಪ್ರಸ್ತುತ ಎಷ್ಟದವ್ರಿ? ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಪ್ರಸ್ತುತ ನಾ ಹೇಳ್ತೀನಿ ಅವ್ ಯಾವ್ದಂತ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ.